ನಮಸ್ಕಾರ. ಇವತ್ತಿನ ರಾಜಕೀಯವನ್ನ ನೋಡಿದ್ರೆ ಎಲ್ಲೆಲ್ಲೂ ಬರೀ ಶಬ್ದ, ಗೊಂದಲ ಅಲ್ವಾ? ಜನರಿಗೆ ನಂಬಿಕೆ ಅನ್ನೋದೇ ಕಡಿಮೆ ಆಗ್ತಾ ಇದೆ. ಹಾಗಾದ್ರೆ ಈ ಪರಿಸ್ಥಿತಿಯಲ್ಲಿ ರಾಜಕೀಯ ಸಂವಹನವನ್ನ ಅಂದ್ರೆ ಕಮ್ಯುನಿಕೇಷನ್ ಅನ್ನ ಬದಲಾಯಿಸೋಕೆ ಸಾಧ್ಯ ಇದೆಯಾ? ಬನ್ನಿ ಇವತ್ತು ನಾವು ಮಾತಾಡೋಣ. ಇದು ಕೇವಲ ಮಾತುಗಳ ಬಗ್ಗೆ ಅಲ್ಲ, ಬದಲಾಗಿ ನಂಬಿಕೆಯನ್ನೇ ಒಂದು ಸಿಸ್ಟಮ್ ಆಗಿ ಹೇಗೆ ಕಟ್ಟೋದು ಅನ್ನೋದರ ಬಗ್ಗೆ. ಹಾಗಾದ್ರೆ ಒಂದು ಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಇವತ್ತಿನ ಈ ಅಪನಂಬಿಕೆಯ ವಾತಾವರಣದಲ್ಲಿ ಒಬ್ಬ ಲೀಡರ್ ಹೇಳೋ ಮಾತು ಅದು ಕೇವಲ ಗಾಳಿಯಲ್ಲಿ ತೇಲಿ ಹೋಗಬಾರ್ದು. ಬದಲಿಗೆ ಜನರ ಜೀವನದಲ್ಲಿ ಏನಾದರೂ ಒಂದು ನಿಜವಾದ ಮೌಲ್ಯವನ್ನ, ಒಂದು ವ್ಯಾಲ್ಯೂನ ಹೇಗೆ ಸೃಷ್ಟಿ ಮಾಡಬೇಕು? ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನವೇ ಇವತ್ತಿನ ಈ ನಮ್ಮ ವಿಶ್ಲೇಷಣೆ. ಮೊದಲನೇದಾಗಿ ನಾವು ಈ ರಾಜಕೀಯ ಗದ್ದಲದಿಂದ ಆಚೆ ಬಂದು ಯೋಚಿಸಬೇಕು. ಅಂದ್ರೆ ರಿಯಾಕ್ಟಿವ್ ಆಗಿ ಮೆಸೇಜ್ ಮಾಡೋದನ್ನ ಬಿಟ್ಟು ಪ್ರೋಆಕ್ಟಿವ್ ಗವರ್ನೆನ್ಸ್ ಕಡೆಗೆ ನಮ್ಮ ಗಮನ ಹೋಗಬೇಕು. ಅಂದ್ರೆ ಏನಿದು? ಸಮಸ್ಯೆ ಬಂದ ಮೇಲೆ ರಿಯಾಕ್ಟ್ ಮಾಡೋದಲ್ಲ, ಸಮಸ್ಯೆ ಬರೋದಕ್ಕಿಂತ ಮುಂಚೆಯೇ ಅದನ್ನ ನಿರೀಕ್ಷಿಸಿ ಅದಕ್ಕೆ ಪರಿಹಾರಗಳನ್ನ ರೆಡಿ ಮಾಡ್ಕೊಳ್ಳೋದು. ಸರಿ, ಹಾಗಿದ್ರೆ ಹಳೇ ಶೈಲಿಗೂ ಈ ಹೊಸ ಗವರ್ನೆನ್ಸ್ ಕಮ್ಯುನಿಕೇಷನ್ಗೂ ಏನ್ ವ್ಯತ್ಯಾಸ? ನೋಡಿ, ಹಳೇ ಶೈಲಿ ಹೇಗಿರುತ್ತೆ ಅಂದ್ರೆ ಏನಾದ್ರೂ ಆದ್ಮೇಲೆ ರಿಯಾಕ್ಟ್ ಮಾಡೋದು, ವ್ಯಕ್ತಿಗಳನ್ನೇ ಟಾರ್ಗೆಟ್ ಮಾಡೋದು ಮತ್ತೆ ಜನರನ್ನ ಒಡೆಯೋದು. ಆದ್ರೆ ಈ ಹೊಸ ಆಡಳಿತ ಸಂವಹನ ಅನ್ನೋದು ಪ್ರೋಆಕ್ಟಿವ್ ಆಗಿದೆ. ಇದು ಸಿಸ್ಟಮ್ಸ್ ಮೇಲೆ ಫೋಕಸ್ ಮಾಡುತ್ತೆ, ವ್ಯಕ್ತಿಗಳ ಮೇಲೆ ಅಲ್ಲ. ಮತ್ತೆ ಇದರ ಗುರಿ ಎಲ್ಲರನ್ನೂ ಒಗ್ಗೂಡಿಸೋದು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಅದೇ ಈ ಗವರ್ನೆನ್ಸ್ ಬ್ಲೂ ಪ್ರಿಂಟ್. ಇದು ನಂಬಿಕೆಯನ್ನ ಕಟ್ಟೋಕೆ ಮತ್ತೆ ಜನರಿಗೆ ನಿಜವಾದ ಮೌಲ್ಯವನ್ನ ತಲುಪಿಸೋಕೆ ಅಂತಾನೆ ಡಿಸೈನ್ ಮಾಡಿರೋ ಒಂದು ತಾತ್ವಿಕ ವ್ಯವಸ್ಥೆ. ನೆನ್ಪಿಡಿ, ಇದು ಕೇವಲ ಒಂದು ಟ್ರಿಕ್ ಅಲ್ಲ, ಬದಲಿಗೆ ಕ್ಲಾರಿಟಿ ಮತ್ತೆ ಇಂಪ್ಯಾಕ್ಟ್ಗಾಗಿ ರೂಪಿಸಿರೋ ಒಂದು ಶಿಸ್ತಿನ ವಿಧಾನ. ಈ ಬ್ಲೂ ಪ್ರಿಂಟ್ನ ಮೂಲ ಉದ್ದೇಶನೇ ಬೇರೆ. ಇದು ಯಾವುದೋ ಒಂದು ಡಿಬೇಟ್ನಲ್ಲಿ ಗೆಲ್ಲೋದ್ರ ಬಗ್ಗೆ ಅಲ್ಲ, ಬದಲಾಗಿ ಕಮ್ಯುನಿಕೇಷನ್ ಅನ್ನೇ ಬಳಸಿ ಒಂದು ಎಫೆಕ್ಟಿವ್ ಗವರ್ನೆನ್ಸ್ ಸಿಸ್ಟಮ್ನ ಎಂಜಿನಿಯರಿಂಗ್ ಮಾಡೋದು. ಇಲ್ಲಿ ಗುರಿ ಚುನಾವಣೆ ಗೆಲ್ಲೋದಷ್ಟೇ ಅಲ್ಲ, ಜನರ ಸೇವೆ ಮಾಡೋದು. ಹಾಗಾದ್ರೆ ಈ ಬ್ಲೂ ಪ್ರಿಂಟ್ನ ಅಡಿಪಾಯ ಏನು? ಅದು ನಿಂತಿರೋದೇ ನಂಬಿಕೆಯ 3 ಆಧಾರ ಸ್ತಂಭಗಳ ಮೇಲೆ. ಈ ಅಡಿಪಾಯಗಳನ್ನ ನೋಡಕ್ ಮುಂಚೆ ಒಂದು ವಿಷಯವನ್ನ ನಾವು ನೆನಪಿನಲ್ಲಿಡಬೇಕು. ನಮ್ಮ ಸಂವಿಧಾನದ ಮೌಲ್ಯಗಳು ಘನತೆಯ ಬಗ್ಗೆ ಮಾತಾಡುತ್ತೆ, ಜವಾಬ್ದಾರಿಯುತವಾಗಿ ಸಾರ್ವಜನಿಕವಾಗಿ ಮಾತನಾಡುವ ಹಕ್ಕಿನ ಬಗ್ಗೆ ಹೇಳುತ್ತೆ. ಭಾರತದ ಡಿಪಿಡಿಪಿ ಚೌಕಟ್ಟಿನ ಪ್ರಕಾರ ಪ್ರತಿಯೊಬ್ಬರ ಖಾಸಗಿತನ ಮತ್ತು ಒಪ್ಪಿಗೆ ಅತ್ಯಂತ ಮುಖ್ಯ. ಇದು ಕಾನೂನು ಸಲಹೆ ಅಲ್ಲ, ಆದರೆ ಇದು ನಮ್ಮ ಸಂವಹನದ ಮೂಲತತ್ವ ಆಗಿರಬೇಕು. ಇವು ವಿಶ್ವಾಸಾರ್ಹ ಸಂವಹನದ ಫೌಂಡೇಶನ್. ಇಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಅನ್ನೋ ಮಾತೇ ಇಲ್ಲ. ಸರಿ, ಮೊದಲನೇ ಪಿಲ್ಲರ್ ದ ಸ್ಟ್ರಾಟಜಿಸ್ಟ್ಸ್ ವಾಯ್ಸ್ ಅಂದ್ರೆ ತಂತ್ರಜ್ಞನ ಧ್ವನಿ. ಇದು ಹೇಗಿರಬೇಕು ಅಂದ್ರೆ ಶಾಂತ ಆದ್ರೆ ಅಧಿಕಾರಯುತ. ಮೆಟ್ರಿಕ್ಸ್ ಅಂದ್ರೆ ಅಂಕಿಅಂಶಗಳ ವಿಷಯದಲ್ಲಿ ಕಠೋರವಾಗಿರಬೇಕು, ಆದರೆ ಜನರ ವಿಷಯದಲ್ಲಿ ಮೃದುವಾಗಿರಬೇಕು. ನಮ್ಮ ವಿಶ್ಲೇಷಣೆ ವ್ಯಕ್ತಿಗಳ ಬಗ್ಗೆ ಅಲ್ಲ, ಸಿಸ್ಟಮ್ಸ್ ಬಗ್ಗೆ ಇರಬೇಕು. ಇದರಿಂದ ಕ್ರೆಡಿಬಿಲಿಟಿ ಮತ್ತೆ ಎಂಪಥಿ ಎರಡೂ ಸಿಗುತ್ತೆ. ಎರಡನೇ ಪಿಲ್ಲರ್ ಕಂಟೆಂಟ್ ಫೈರ್ವಾಲ್. ಇದರ ಅರ್ಥ ಏನು ಗೊತ್ತಾ? ಏನ್ ಹೇಳ್ತೀವಿ ಅನ್ನೋದು ಎಷ್ಟು ಮುಖ್ಯವೋ ಏನ್ ಹೇಳಲ್ಲ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಪ್ರಚೋದನೆಗೆ ಕಾರಣವಾಗುವ, ಜನರ ಗಮನವನ್ನ ಬೇರೆಡೆ ಸೆಳೆಯುವ ಅಥವಾ ತುಂಬಾನೇ ಟೆಕ್ನಿಕಲ್ ಆಗಿರೋ ಭಾಷೆಯನ್ನ ಬಳಸಬಾರ್ದು. ಒಂದು ಶಿಸ್ತುಬದ್ಧ ನಿಷೇಧ. ಆಗ ಮಾತ್ರ ಮಾತುಗಳಲ್ಲಿ ಸ್ಪಷ್ಟತೆ ಇರುತ್ತೆ, ಜನರ ಗಮನ ಸರಿಯಾದ ಕಡೆ ಇರುತ್ತೆ. ಮೂರನೇದು ಮತ್ತೆ ಅತ್ಯಂತ ಮುಖ್ಯವಾದ ಪಿಲ್ಲರ್ ದ ಸೋರ್ಸ್ ಲಾಕ್ ಪ್ರಿನ್ಸಿಪಲ್ ಅಂದ್ರೆ ಮೂಲಕ್ಕೆ ಬದ್ಧವಾಗಿರೋದು. ನಾವು ಹೇಳೋ ಪ್ರತಿಯೊಂದು ವಿಷಯಕ್ಕೂ ಒಂದು ಪ್ರೈಮರಿ ಸೋರ್ಸ್ ಇರಲೇಬೇಕು. ನಾವು ಬಳಸೋ ಪ್ರತಿಯೊಂದು ನಂಬರ್ ಕೂಡ ವೆರಿಫೈ ಮಾಡಕ್ಕೆ ಸಿಗಬೇಕು. ಇಲ್ಲಿ ಊಹೆ, ಕಲ್ಪನೆಗೆ ಜಾಗ ಇಲ್ಲ, ಕೇವಲ ಅನಾಲಿಸಿಸ್ ಮಾತ್ರ. ಯಾಕಂದ್ರೆ ಡೇಟಾ ಇಂಟೆಗ್ರಿಟಿ ಅನ್ನೋದೇ ಈ ಇಡೀ ಸಿಸ್ಟಮ್ನ ಬೆನ್ನೆಲುಬು. ಸರಿ, ಈ 3 ಪಿಲ್ಲರ್ಗಳನ್ನ ಇಟ್ಕೊಂಡು ಒಂದು ಮೆಸೇಜ್ನ ಹೇಗೆ ಕಟ್ಟೋದು? ನೋಡಿ, ಈ ಬ್ಲೂ ಪ್ರಿಂಟ್ ಕೇವಲ ರೂಲ್ಸ್ ಲಿಸ್ಟ್ ಅಲ್ಲ, ಬದಲಿಗೆ ಇದು ಒಂದು ನಿರೂಪಣೆಯ ರಚನೆ, ಒಂದು ಸ್ಟ್ರಕ್ಚರ್. ಇದನ್ನ ಮತ್ತೆ ಮತ್ತೆ ಬಳಸಿ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ತರಬಹುದು. ಹಾಗಿದ್ರೆ ಆ ನಿರೂಪಣೆಯ ಫ್ಲೋ ಹೇಗಿರುತ್ತೆ? ಇದು ಒಂದು ಕಥೆಯ ತರಹ ಹಂತ ಹಂತವಾಗಿ ಸಾಗುತ್ತೆ. ಮೊದಲಿಗೆ ಐಡೆಂಟಿಟಿ ಮತ್ತೆ ಪರ್ಪಸ್ ಅಂದ್ರೆ ನಾವು ಯಾರು, ನಮ್ಮ ಉದ್ದೇಶ ಏನು. ಎರಡನೇದು ಪಲ್ಸ್ ಆಫ್ ದ ಸಾಯಿಲ್, ನೆಲದ ವಾಸ್ತವತೆ ಏನು. ನಂತರ ಪ್ರಮುಖ ಸಂಕೇತಗಳು ಮತ್ತೆ ಅದರ ಪರಿಣಾಮಗಳು. ಅದಾದ್ಮೇಲೆ ಹಿಸ್ಟಾರಿಕಲ್ ಪ್ಯಾಟರ್ನ್ಸ್ ಅಂದ್ರೆ ಹಿಂದೆ ಏನಾಗಿದೆ. ಇದೆಲ್ಲದರ ಆಧಾರದ ಮೇಲೆ ಒಂದು ಹೊಸ ಗವರ್ನೆನ್ಸ್ ಬ್ಲೂಪ್ರಿಂಟ್ನ ಮುಂದಿಡೋದು. ಕೊನೆಯಲ್ಲಿ ಒಂದು ವಿಷನ್ ಅಂದ್ರೆ ಮುಂದಿನ ದಾರಿ, ಮತ್ತೆ ಒಂದು ವಾರ್ನಿಂಗ್ ಅಂದ್ರೆ ಎಚ್ಚರಿಕೆ. ಹೀಗೆ ಒಂದು ಸಂಪೂರ್ಣ ಕಥೆಯನ್ನ ಹೇಳಿದಾಗುತ್ತೆ. ನೋಡಿ, ಈ ಇಡೀ ಟೆಕ್ನಿಕಲ್ ಸಿಸ್ಟಮ್ನ ಹಿಂದೆ ಒಂದು ಗೈಡಿಂಗ್ ಫಿಲಾಸಫಿ ಇದೆ, ಒಂದು ನೈತಿಕ ತತ್ವ ಇದೆ. ಅದೇ ಪರ್ಪಸ್ ಬಿಯಾಂಡ್ ಪಾಲಿಟಿಕ್ಸ್. ಅಂದ್ರೆ ರಾಜಕೀಯವನ್ನ ಮೀರಿದ ಒಂದು ದೊಡ್ಡ ಉದ್ದೇಶ.
ಈ ಉದ್ದೇಶದ ಬಗ್ಗೆ ಮಾತಾಡುವಾಗ ನಾವು ನಮ್ಮ ಸಾಂವಿಧಾನಿಕ ಮೌಲ್ಯಗಳನ್ನ ಮತ್ತೆ ನೆನೆಸ್ಕೋಬೇಕು. ಪ್ರತಿಯೊಬ್ಬರ ಘನತೆಯನ್ನ ಕಾಪಾಡೋದು ಮತ್ತೆ ಜವಾಬ್ದಾರಿಯುತವಾಗಿ ಸಾರ್ವಜನಿಕವಾಗಿ ಮಾತನಾಡೋದು. ನೆನ್ಪಿಡಿ, ಜನರ ವೈಯಕ್ತಿಕ ಮಾಹಿತಿ ಮತ್ತು ಅವರ ಒಪ್ಪಿಗೆ ಅನ್ನೋದು ಇವತ್ತಿನ ಡಿಜಿಟಲ್ ಯುಗದಲ್ಲಿ ಬಹಳ ಮುಖ್ಯ. ಇದು ಯಾವುದೇ ಸಂವಹನದ ಮೂಲಾಧಾರ ಆಗಿರಬೇಕು. ಈ ಸಂಪೂರ್ಣ ಬ್ಲೂಪ್ರಿಂಟ್ನ ಸಾರಾಂಶವನ್ನ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಅದೀಗಿದೆ: ಎಲೆಕ್ಷನ್ಸ್ ಈಕ್ವಲ್ಸ್ ಡೇಟಾ ಇಂಜಿನಿಯರಿಂಗ್ ಫಾರ್ ಗವರ್ನೆನ್ಸ್. ಅಂದ್ರೆ ಚುನಾವಣೆಗಳು ಅಂದ್ರೆ ಆಡಳಿತಕ್ಕಾಗಿ ಮಾಡೋ ಡೇಟಾ ಇಂಜಿನಿಯರಿಂಗ್. ಈ ಒಂದು ಯೋಚನೆ ಚುನಾವಣೆಯ ಅರ್ಥವನ್ನೇ ಬದಲಾಯಿಸ್ಬಿಡುತ್ತೆ ಅಲ್ವಾ? ಇದು ಕೇವಲ ಅಧಿಕಾರಕ್ಕಾಗಿ ನಡೆಯೋ ಯುದ್ಧ ಅಲ್ಲ, ಬದಲಿಗೆ ಉತ್ತಮ ಆಡಳಿತ ವ್ಯವಸ್ಥೆಯನ್ನ ಕಟ್ಟೋಕೆ ಸಿಕ್ಕಿರೋ ಒಂದು ಅವಕಾಶ. ಕೊನೆಯದಾಗಿ ಒಂದು ವಿಷಯ ಸ್ಪಷ್ಟವಾಗಿರಲಿ. ಇಲ್ಲಿ ಗುರಿ ಯಾವುದೋ ಒಂದು ವಾದವನ್ನ ಗೆಲ್ಲೋದಲ್ಲ. ಗುರಿ ಒಂದು ಕ್ಷೇತ್ರದ ಭವಿಷ್ಯವನ್ನ ಕಟ್ಟೋದು. ಇದು ಕೇವಲ ಗೆಲುವಿನ ಬಗ್ಗೆ ಅಲ್ಲ, ಇದು ಆ ಸಮುದಾಯದ ಪ್ರತಿಯೊಬ್ಬರ ಉತ್ತಮ ಭವಿಷ್ಯದ ಬಗ್ಗೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಮ್ಮ ಮುಂದಿಟ್ಕೊಳ್ಳೋಣ. ಏನಾಗುತ್ತೆ ಒಂದು ವೇಳೆ ನಾವು ರಾಜಕೀಯ ಸಂವಹನದ ಯಶಸ್ಸನ್ನ ಗೆದ್ದ ವೋಟುಗಳಿಂದಲ್ಲ, ಬದಲಿಗೆ ಕಟ್ಟಿದ ನಂಬಿಕೆಯಿಂದ ಅಳೆಯೋಕ್ ಶುರು ಮಾಡಿದ್ರೆ? ಯೋಚನೆ ಮಾಡಿ. ಒಂದು ವೇಳೆ ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ನೀವು ಬಯಸಿದರೆ blueprintstrategies.ai ಅನ್ನು ಸಂಪರ್ಕಿಸಿ. ನಮ್ಮ ಇಮೇಲ್ mgr@blueprintstrategies.ai ಅಥವಾ 080420416002ಗೆ ಕರೆ ಮಾಡಿ. ಪರ್ಪಸ್ ಬಿಯಾಂಡ್ ಪಾಲಿಟಿಕ್ಸ್.